ಚೆನ್ನಾಗಿದ್ಯಾ? ಯಾರ್ದಿದು? ಬೇಡವಾ ಯಾಕೆ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಅಂಡ್ ಇವತ್ತು ನಾನು ನಿಮಗೆ ತೋರ್ಸಕ್ ಹೋಗ್ತಿರೋದು ನನ್ನ ಅಮ್ಮಗಳ ರಿಂಗ್ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತೀನಿ. ಅಂಡ್ ಇದು ಅವಳ ಮೆಮರಿಗಂತ ನಾವು ಹಾಗೆ ಇಟ್ಟಿದ್ದೀವಿ. ಅಂಡ್ ನಿಮ್ಗೆ ಗೊತ್ತಾ, ನನ್ನ ಮಗನಿಗೂ ಕೂಡ ನಾವು ಹಾಕ್ಲಿಲ್ಲ ನನ್ನ ಮಗಳು ರಿಂಗು. ಸೊ ಅವಳಿಗೆ ಆಲ್ಮೋಸ್ಟ್ ಸ್ವಲ್ಪ ಗಿಫ್ಟಿಂದ ಬಂದಿದೆ, ಮತ್ತು ಇನ್ನೊಂದು ನಾವು ಕೊಡ್ಸಿದ್ದೀವಿ ನನ್ನ ಮಗಳಿಗೆ. ಆ್ಯಂಡ್ ಏನು ಜಾಸ್ತಿ ರಿಂಗ್ ಏನಿಲ್ಲ. ಸೊ ನಿಮ್ಗೆ ಏನಾದರೂ ಲೈಕ್ ಫ್ಯೂಚರಲ್ಲಿ ನಿಮ್ಮ ಮಗುಗೆ ಏನಾದರೂ ರಿಂಗ್ ಯಾವ ಥರ ಡಿಸೈನ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರು ನೀವು ತಗೋಬೋದು. ಬಟ್ ಇಲ್ಲಿ ನಾನು ಹೇಳ್ದಂಗೆ ಅರಳು ಜಾಸ್ತಿ ಏನಿಲ್ಲ ಗೈಸ್, ಬಿಕಾಸ್ ಮಕ್ಕಳು ಅಮ್ಮಮ್ಮನ ಒಂದು 1/4 ಗ್ರಾಮ ಇಷ್ಟು ಮಿಲ್ಲಿಲಿ ನಾವು ತಗೋತೀವಿ. ಮಕ್ಕಳು ಉಗುರು ಎಷ್ಟಿರುತ್ತೆ, ಸೊ ಬೆರಳು ಎಷ್ಟಿರುತ್ತೆ, ಸೊ ಚಿಕ್ಕ ಚಿಕ್ಕ ಪುಟ್ಟದಾಗಿರುತ್ತೆ. ಸೊ ಜಾಸ್ತಿ ಲೈಕ್ ಈಗಂತೂ 1 ಗ್ರಾಮು 8,500 ಆಗೋಗಿದೆ. ಸೊ ಸುಮ್ಮನೆ ತಗೊಂಡು ಎತ್ತಿಡೋಕ್ಕಿಂತ ಸೊ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಆ್ಯಂಡ್ ನಮ್ದೇನಂದರೆ ಇಲ್ಲಿ ಆಲ್ಮೋಸ್ಟ್ ನನ್ನ ಮಗಳಿಗೆ ಮಾಮೂಲಿ ಏನಾದ್ರು ಫಂಕ್ಷನ್ ಅಂದರೆ ನಮ್ಮ ಸೈಡು ಅಕ್ಕಿ ಎಣ್ಣೆ ಅಂತ ತೊಗೊಂಡು ಹೋಗ್ತಾರೆ. ಅಂದರೆ ಲೈಕ್ ಮಗುಗೆ 1 ತಿಂಗಳೇನೋ ಕಂಪ್ಲೀಟ್ ಆದಾಗ, ಸೊ ತಿಂಗಳು ಕೊನೆಯಲ್ಲಿ ಇನ್ನೇನು 2 ತಿಂಗಳು ಬೀಳಕ್ಕೆ ಮುಂಚೆ ಮಧ್ಯದಲ್ಲಿ ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಆ್ಯಂಡ್ ಆಗ ಸ್ವಲ್ಪ ಜನ ಫ್ಯಾಮಿಲಿ ಕೊಟ್ಟಿದ್ದಾರೆ, ಇನ್ನು ಬಾಕಿ ಎಲ್ಲ ನಾವು ತಗೊಂಡಿದ್ದು. ಸೊ ಮೊದಲಿಗೆ ನಾನು ನಿಮಗೆ ತೋರಿಸ್ತೀನಿ. ಸೊ ಹಾಂ, ಇದು ಪುಟ್ಟು ರಿಂಗ್ ಗೈಸ್, ನನ್ನ ಮಗಳಿಗೆ ತೊಗೊಂಡಿದ್ದು. ಇದು ನಮ್ಮಮ್ಮ ಮಾಡಿಸ್ತಿದ್ದು ಇದು ರಿಂಗು. ಸೊ ನೋಡಿ ಎಷ್ಟು ಪುಟ್ಟು, ನಮಗಂತೂ ಆಗೋದೇ ಇಲ್ಲ ಬಿಡಿ ಗೈಸ್, ಎಷ್ಟು ಪುಟ್ಟು ರಿಂಗ್ ಇದು. ಆ್ಯಂಡ್ ಇದು ನಮ್ಮಮ್ಮ ಲೈಕ್ 9 ತಿಂಗಳಿಗೆ ಏನು ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರಲ್ಲ, ಆಗ ಮಾಮೂಲಿ ರಿಚುವಲ್ಸ್ ಇದೆಯಲ್ಲಪ್ಪ, ಮಗುಗೆ ಚೈನ್ ಹಾಕ್ಬೇಕು, ಉಂಗುರ ಹಾಕ್ಬೇಕು, ಮತ್ತೆ ಬೆಳ್ಳಿ ಕಾಲ್ ಚೈನ್ ತರಬೇಕು, ಸೊಂಟಕ್ಕೆ ತರಬೇಕು, ಇದೆಯಲ್ವಪ್ಪ ರಿಚುವಲ್ಸು. ಸೊ ಅದು ನಾವು ಕೂಡ ಮಾಡಿದ್ವಿ. ಆ್ಯಂಡ್ ಇದು ನಮ್ಮಮ್ಮ ಕೊಡಿಸಿದ್ದು. ಸೊ ಆ ಟೈಮಲ್ಲಿ ಚಿಕ್ಕದಿತ್ತು. ನನ್ನ ಮಗುಗೂ ಕೂಡ ನಾನು ಹಾಕ್ಲಿಲ್ಲ ಗೈಸ್, ಇದು ನನ್ನ ಮಗಳಿಗೆ ಲಾಸ್ಟ್ ಇದು ಆ್ಯಕ್ಚುಲಿ. ಸೊ ಇದೊಂದು ಕೊಡಿಸಿತ್ತು ಅಮ್ಮ. ನೋಡಿ, ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿದ್ದಿಲ್ಲ ಡಿಸೈನು. ಸೊ ನೋಡಿ, ಇದೆಲ್ಲ ಒಂಥರ ಮೆಮೊರಿ ಗೈಸ್, ಬಿಕಾಸ್ ಈಗೇನೋ ಓಕೆ ಮಗ ಚಿಕ್ಕವನಿದ್ದಾನೆ, ಬಟ್ ಮಕ್ಕಳೇನಾದ್ರು ದೊಡ್ಡವರಾದ್ಮೇಲೆ ಒಂಥರ ಮೆಮೊರೀಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇದು ಆ್ಯಕ್ಚುಲಿ ಎಲ್ಲ ಮಿಕ್ಸ್ ಆಗಿ ಹೋಗಿದೆ ಗೈಸ್, ಬಿಕಾಸ್ ನನ್ನ ಮಗಳದ್ದು ಎಲ್ಲ ಒಟ್ಟಿಗೆ ಹಾಕಿದ್ದೀವಿ. ಆ್ಯಂಡ್ ಇದು ಕೂಡ ನನ್ನ ಮಗನಿಗೆ ತೊಗೊಂಡು ಬಂದಿದ್ದು, ನೋಡ್ತಾ ಇದ್ದೀರಾ. ಸೊ ಪ್ಲೇನ್ ಗೈಸ್, ಇದು ಲೈಕ್ ಗೋಲ್ಡ್ ಪೂರ್ತಿ, ಏನೋ ಮಧ್ಯದಲ್ಲಿ ಹಂಗೆ ಲೈಕ್ ಲೈನ್ಸ್ ಥರ ಚಿಕ್ಕದಾಗಿ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದಾದ್ಮೇಲೆ ಇದೊಂದು ಕಂಪಲ್ಸರಿ, ನಾವು ಆಲ್ಮೋಸ್ಟ್ ಎಲ್ಲರ ಮನೇಲಿ ಈ ಥರ ಡಿಸೈನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಸೊ ಇದೊಂದು. ಆ್ಯಂಡ್ ಇದಾದ್ಮೇಲೆ ಇದು ಆಲ್ರೆಡಿ ನೀವು ನೋಡಿದ್ದೀರಾ. ಆ್ಯಂಡ್ ನೆಕ್ಸ್ಟ್ ಇದು ನನ್ನ ಮಗನಿಗೆ ತೊಗೊಂಡು ಬಂದಿದ್ದು, ಅವ್ರ ಪಪ್ಪ ಗಿಫ್ಟ್ ಕೊಟ್ಟಿದ್ದು. ಇದಂತೂ ತುಂಬ ಚಿಕ್ಕದು ಗೈಸ್, ಅವ್ನು ಮೇ ಬಿ ಲೈಕ್ ಒಂದು 5 ತಿಂಗಳಿಗೆ ಇರ್ಬೇಕಾದ್ರೆ ಅವ್ರ ಅಪ್ಪ ತನ್ಕೊಂಡ್ಬಂದಿದ್ದು. ತುಂಬ ಚಿಕ್ಕದು. ಎಲ್ಲ ಬಿಟ್ಟು ನೋಡಿ, ಅವ್ನಿಗೆ ಹಾಕ್ಕೊಡ್ಬೇಕಂತೆ. ಈಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ತೋರಿಸು. ಸೂಪರಾನು. ಸೊ ನೋಡಿ, ಈ ಥರ ಇದೆ. ಆ್ಯಂಡ್ ಇರ್ರಿ ಫೈನಲ್ ಆಮೇಲೆ ನೆಕ್ಸ್ಟು ಉಂಗುರ ತೋರಿಸ್ತೀನಿ. ಇದು ಅವರಪ್ಪ ಮಾಡಿಸ್ಕೊಟ್ಟಿದ್ದು, ಮೇ ಬಿ 9 ಮಂತ್ಸಲ್ಲಿ. ಸೊ ಇದೊಂದು ಉಂಗುರ ಇದೆ, ಪ್ಲೇನ್ ಇದೆ ನೋಡಿ. ಇದು ಪ್ಲೇನು. ಆಲ್ಮೋಸ್ಟ್ ನಾವು ಸ್ಟೋನ್ಸ್ ಇರೋದು ತುಂಬ ಕಮ್ಮಿ ಅಂದರೆ ನಾವು ಹೇಳ್ಬೇಕಾದ್ರೆ ತಗೊಂಡೇ ಇಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಅದೇ ನಾನು ನಿಮ್ಗೆ ಹೇಳದ್ನಲ್ಲ, ತಗೊಂಡ್ರೆ ಸುಮ್ಮನೆ ಏನಾರು ಇನ್ ಕೇಸ್ ಇಡಬೇಕಂದ್ರೆ ಅಥವಾ ಚಿನ್ನ ಮಾರಬೇಕಂದ್ರೆ ಬರೀ ಗೋಲ್ಡ್ ರೇಟ್ ತೊಗೊತಾರೆ, ಅದನ್ನೆಲ್ಲ ತೆಗೆದುಬಿಡ್ತಾರೆ. ಬಟ್ ನಾವು ಚಿನ್ನ ತೊಗೋಬೇಕಾದ್ರೆ ಅದು ಸೇರಿಸಿ ಹಾಕಿರ್ತಾರೆ, ಹಾಗಾಗಿ ನಾವು ತೊಗೊಳಕ್ಕೆ ಹೋಗಿಲ್ಲ. ಇದು ಆಲ್ರೆಡಿ ತೋರಿಸಿದ್ದೀನಿ. ಆ್ಯಂಡ್ ಇದೊಂದು ಪ್ಲೇನ್ ರಿಂಗು. ಆ್ಯಂಡ್ ಇದಾದ್ಮೇಲೆ ಇದು ತೋರಿಸಿದ್ದೀನಿ ಅನ್ಸುತ್ತೆ ಗೈಸ್, ಇದು ತೋರಿಸಿದ್ದೀನಿ. ಇದಾಗುತ್ತಾ ಇಲ್ವೋ ಗೊತ್ತಿಲ್ಲ ನೋಡಿ.
ಸೊ ನೆಕ್ಸ್ಟ್ ಇದಾದ್ಮೇಲೆ ಇದು ಆಕ್ಚುಲಿ ನನ್ನ ಮಗಳಿಗೆ ಕೊಟ್ಟಿದ್ದು ಗಿಫ್ಟ್ ಇದು. ಅವಳು ಅಕ್ಕಿ ಎಣ್ಣೆ ಟೈಮಲ್ಲಿ ಫ್ಯಾಮಿಲಿ ಮೆಂಬರ್ ಕೊಟ್ಟಿದ್ರು ಗಿಫ್ಟು. ಆ್ಯಂಡ್ ಇನ್ನೊಂದು 2 ಗಿಫ್ಟು ಇದು ತೋರ್ಸದ್ನಲ್ಲ ನಾನು ನಿಮಗೆ ಇಲ್ಲಿ, ಇದು ಕೂಡ ಗಿಫ್ಟ್ ಕೊಟ್ಟಿದ್ದು. ಸೊ ಇದು ಆ್ಯಕ್ಚುಲಿ ದಾರ ಸುತ್ತಬಿಟ್ಟಿದ್ದೀವಿ ಗೈಸ್, ಏನಾದ್ರು ಫಂಕ್ಷನ್ ಇದ್ದಾಗ ಹಾಕೋಣ ಅಂತ ಅಂದ್ಕೊಂಡ್ವಿ, ಬಟ್ ದಾರ ಸುತ್ತಬಿಟ್ಟಿದ್ವಿ. ಸೊ ಹಾಕೋಬೋದಂತ, ರೇರ್ ಫಂಕ್ಷನ್ ಇದ್ದಾಗ. ಮತ್ತೆ ಈ ಮಕ್ಕಳು ಬೀಳ್ಸ್ಕೊಬಿಡ್ತಾರೆ. ನನ್ನ ಮಗಳು ಒಂದು ರಿಂಗ್ ಬೀಳ್ಸ್ಕೊಬಿಟ್ಟಿದ್ಲು. ಸೊ ಊರಿಗೆ ಹೋಗೋ ಟೈಮಲ್ಲಿ, ಹಿಂಗೆ ದಸರಾಗೆ ಹೋಗೋ ಟೈಮಲ್ಲಿ ಬೀಳ್ಸ್ಕೊಂಡಿದ್ಲು. ಆ್ಯಂಡ್ ಮಕ್ಕಳು ನಿಮಗೆ ಗೊತ್ತಲ್ಲ, ಆಡ್ತಾ ಇರ್ತಾರೆ, ಅವ್ರಿಗೇನು ಗೊತ್ತಾಗೋದಿಲ್ಲ. ಆ್ಯಂಡ್ ಇದು ಇವ್ರ ಅಪ್ಪ ಮಾಡಿಸಿದ್ದ ಇಲ್ಲ ಫ್ಯಾಮಿಲಿನೋ ನನಗೆ ಗೊತ್ತಿಲ್ಲ, ನೆನಪಿಲ್ಲ. ಸೊ ಇದೊಂದು ಡಿಸೈನ್ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಈ ಥರದ್ದೇ ತಗೋತಾರೆ ಮಕ್ಕಳು. ಆ್ಯಂಡ್ ಇದು ಮಾರಕ್ಕೂ ಆಗಲ್ಲ, ಅದೊಂಥರ ಮೆಮೊರಿ ಬೇರೆ ಇರುತ್ತೆ, ಮಾರಕ್ಕೂ ಆಗಲ್ಲ. ಸೊ ಮನೇಲಿ ಇಟ್ಕೋಬೋದಲ್ಲ, ಅದಕ್ಕೆ ನೀವು ಜಾಸ್ತಿ ಗ್ರಾಮ್ಸ್ನ ಇದಕ್ಕೆ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ರೇರ್ ಹಾಕೊಳ್ಳೋದು, ಮಕ್ಕಳು ಕಳ್ಕೋತಾರೆ. ಆ್ಯಂಡ್ ನೋಡಲಿಕ್ಕೆ ಒಂದು ಸಿಂಪಲ್ ಆಗಿ, ನಾನು ಆಲ್ಮೋಸ್ಟ್ ನನ್ನ ಮಗಂದು ಈ ರಿಂಗೇನೋ 1 ಗ್ರಾಮ್ ಇರಬೇಕು ಅನಿಸುತ್ತೆ. ಸೊ ಅದು ಬಿಟ್ಟರೆಲ್ಲ 3/4 ಗ್ರಾಮ್ ಈ ಥರ ಇದೆ. ಆ್ಯಂಡ್ ಇದೊಂದು ಕೂಡ ಚೆನ್ನಾಗಿದೆ, ದಾರ ಸುತ್ತಬಿಟ್ಟಿದ್ದೀರಿ ಗೈಸ್ ನೋಡಿ. ಸೊ ಇದೊಂದು, ಆ್ಯಂಡ್ ತೋರಿಸ್ತೀನಿ ರೀ ಒಂದು ನಿಮಿಷ ನನ್ನ ಮಗನ ಎಬ್ಬಿಸಿ. ಆ್ಯಂಡ್ ಆ್ಯಕ್ಚುಲಿ ಇದೊಂದಿದೆ, ಇದು ಕೂಡ ತುಂಬ ಇಷ್ಟ ಆಯಿತು. ಇದು ಹಾಕ್ಲಿಕ್ಕೆ ಜಾಗ ಇಲ್ಲ ಗೈಸ್, ರಿಂಗ್ ಮೇಲೇ ರಿಂಗ್ ಹಾಕ್ಬಿಡ್ತೀನಿ. ಸೊ ಕಂಬಿಟ್ಟು ಅವ್ರ ಅಕ್ಕೊಂದು ಸೇರಿಸಿ ಹಾಕಿದ್ದೀನಿ ಗೈಸ್. ತೋರಿಸೋರ್ಗೆ ಬೀಳಿಸ್ಬಿಟ್ಟು. ಇರಿರು ಒಂದು ನಿಮಿಷ, ಒಂದು ನಿಮಿಷ ಗೈಸ್. ತೋರ್ಸು, ಹಿಂಗಿಡ್ಕೊ, 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 ಹಿಂಗೆ ಲೈಕ್ ದಿಸ್, ಹಿಂಗಿಡ್ಕೊ, ಹಿಂಗೆ ಅವ್ರಿಗೆ ತೋರ್ಸು. ಅವ್ರಿಗೆ ಬಾ ಸೂಪರ್ ಅನು. ಇವನ್ಗತ್ತು ನೀವು ನಂಬ್ತಿರೋ ಇಲ್ವೋ, ಇವನ್ಗೆ ಹಾಕ್ಬೇಕು ಗೈಸ್. ನನ್ನ ಮಗಳಾದ್ರೂ ಹಾಕುತ್ತಾ ಇರ್ಲಿಲ್ಲ, ಇವನು ಹಾಕು, ಫಿಂಗರ್ ತೋರಿಸ್ತಾರೆ, ಫಿಂಗರ್ ರಿಂಗ್ ಹಾಕು ಹಾಕು ಅಂತೆ. ಇವನ್ ಬಾರಿ ಹುಚ್ಚಿದೆ ಗೈಸ್ ಒಡವೆಗಳು. ಆಮೇಲೆ ಟಿವಿಲೆಲ್ಲ ನೋಡ್ತೀವಲ್ಲ, ಒಬ್ರೊಬ್ರು ಒಡವೆ ಎಲ್ಲ ಹಾಕೋಬಿಟ್ಟು ಶೋ ಆಫ್ ತೋರಿಸ್ತಾರಲ್ಲ, ಹಂಗೆ ಆಗ್ಬಿಡ್ತಾನೆ. ಆಮೇಲೆ ಕಷ್ಟ. ಇವನ್ ತುಂಬಾನೇ ಇಷ್ಟ ರಿಂಗ್ಸ್ ಎಲ್ಲ ಹಾಕೊಳ್ಳೋದಕ್ಕೆ. ಈವನ್ ಚೈನ್ ಕೂಡ ಅಷ್ಟೇ, ಹಾಕು 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 ಅಂತ ಇರೋದೇನೆ. ಸೊ ತೋರಿಸ್ಬನ್ನಿ ಅವ್ರಿಗೆ, ಹಿಂಗಿಡ್ಕೋ, ಲೈಕ್ ಹಿಂಗೆ ತೋರ್ಸೋರ್ಗೆ. ಬಾ ಸೂಪರ್, ಚೆನ್ನಾಗಿದ್ಯಾ? ಯಾರ್ದಿದು? ಯಾರ್ದು ಮನೆ ಇದು? ರಿಂಗ್ ಯಾರ್ದು? ಬಿಟ್ಟದ ಬಬ್ಲಿ ಅಕ್ಕದ? ಅಕ್ಕಂದ ಇದು? ನಿಂದಲ್ವಾ? ಮತ್ತೆ ಅಕ್ಕಂಗ್ ಕೊಟ್ಬಿಡು. ಅಕ್ಕಂಗ್ ಕೊಟ್ಬಿಡ್ಲಾ? ನೋ, ನಿನಗ್ ಬೇಕಾ ಇದು? ನಾನ್ ಅಮ್ಮ ಕೊಟ್ಬಿಡ್ತೀನಿ, ಅಮ್ಮ ಅಕ್ಕಗೆ. ಬೇಡ, ಯಾಕೆ? ಅಮ್ಮ ಸ್ಕೂಲ್ಗೆ ಹೋಗುತ್ತಾ? ನೀನು ಸ್ಕೂಲ್ಗೆ ಹಾಕ್ತೀನಿ. ಅಮ್ಮ ಕೊಟ್ಬಿಡಣ, ಪಪ್ಪಂಗೆ ಹೇಳಿ, ಪಪ್ಪ ಅಮ್ಮಗ್ ಕೊಟ್ಬಿಡು ಪಪ್ಪಾನು. ಸರಿ ಸರಿ ಆಯ್ತು, ಬೇಡ ಬೇಡ ಬೇಡ, ನೀನ್ ಹೇಳ್ಕೊಂಡು ಹಿಂಗೆ. ಇವನು ಏನು ಮಕ್ಳಂತೂ ಭಾರಿ ಪೊಸೆಸಿವ್ ಆಗಿರ್ತಾರೆ ಗೈಸ್. ತೋರ್ಸಾಯ್ತು. ಸೊ ಯಾ, ಇಷ್ಟು ಸಿಂಪಲ್ ಕಲೆಕ್ಷನ್. ಆಕ್ಚುಲಿ ನಿಮ್ಗೆ ಯಾವುದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲಸ್ ಎಲ್ಲ ನಾನು ಈಗಲೇ ಹೇಳ್ತೀನಿ, ಲೈಕ್ ಎಲ್ಲ ಇದು ಒಂದು ರಿಂಗ್ ಮಾತ್ರ ಇದಿದೆ, 1 ಗ್ರಾಮ್ ಇದೆ. ಇನ್ನು ಆಲ್ಮೋಸ್ಟ್ ಎಲ್ಲ 3/4 ಗ್ರಾಮ್ ಇದೆ. ಆ್ಯಂಡ್ ಸೊ ಇದು ನನ್ನ ಮಗನ ರಿಂಗ್ ಕಲೆಕ್ಷನ್. ಆ್ಯಂಡ್ ಇದರಲ್ಲಿ ನಾನು ಮೂಗ್ಬೊಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ನನ್ನ ಮೂಗ್ಬೊಟ್ಟು ಕ್ರೇಜ್ ಇದೆ ಗೈಸ್. ಇನ್ನೊಂದು 2 ಎಲ್ಲ ಹಾಕ್ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಸೊ ಇದೊಂದು ನನ್ನ ಹಸ್ಬೆಂಡ್ ಈ ಅಕ್ಷಯ ತೃತೀಯದಲ್ಲಿ ಏನಾದ್ರು ಒಂದು ತಗೋಬೇಕು ಅಂತ ಹೇಳ್ತಾರಲ್ವಾ, ಹಾಗಾಗಿ ಅವಾಗಂತೂ ಗೋಲ್ಡ್ ರೇಟ್ ಇತ್ತು. ಸೊ ಅವಾಗ ಚಿಕ್ಕದಾಗಿ ತಗೊಂಡಿದ್ದೀನಿ ನೋಡಿ. ಸೊ ತುಂಬಾ ಚಿಕ್ಕದಿದು, ಚೇಂಜ್ ಮಾಡಬೇಕು ಗೈಸ್, ಬಟ್ ಇದು ಚೆನ್ನಾಗಿದೆಯಲ್ಲ ಅಂತ ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಆಗ ಅಕ್ಷಯ ತೃತೀಯದಲ್ಲಿ ಏನಾದ್ರು ಒಂದು ತಗೊಳ್ಳಿ ಅಂತ ಇರುತ್ತಲ್ವಾ, ಆ ಟೈಮಲ್ಲಿ ತಗೊಂಡ್ರೆ ತುಂಬಾ ಒಳ್ಳೇದು ಅಂತ. ಸೊ ಅವಾಗ ತಗೊಂಡಿರೋದು. ಆ್ಯಂಡ್ ಇದಾದ್ಮೇಲೆ ಮಾಮೂಲಿ ಒಂದು ಪುಟ್ಟ ಓಲೆ, ನನ್ನ ಮಗನ್ಗೆ ಅನ್ಸುತ್ತೆ ಇದು ತಗೊಂಡಿದ್ದಲ್ವಾ. ಹಾ, ನನ್ನ ಮಗನ್ಗೆ ತಗೊಂಡಿದ್ದು.
ಸೊ ನೋಡಿ ಎಲ್ಲ ತೆಗೆದ್ಬಿಟ್ಟ. ಸೊ ಇದೆಲ್ಲ ಒಂದು ಮೆಮೊರಿ ಗೈಸ್ ಇದೆಲ್ಲ. ಸೊ ಹಾಗೆ ಎತ್ತಿಟ್ಟಿರ್ತೀವಿ, ಆಲ್ಮೋಸ್ಟ್ ಎಲ್ಲ ಅಪ್ಪ ಅಮ್ಮಂದ್ರು ಎತ್ತಿಟ್ಟಿರ್ತಾರೆ ಆ್ಯಂಡ್ ನಾವು ಕೂಡ ಹಾಗೆ ಎತ್ತಿಟ್ಟಿರ್ತೀವಿ. ನೋಡೋಣ ಇವ್ನ ಮದುವೆಯಾಗಿ ಇವ್ರ ಮಗನಿಗೆ ಕೊಡ್ಲಿ ಇದು. ಸೊ ಅಲ್ಲಿವರೆಗೂ ಒಂದು ಏನಂತಂದ್ರೆ ನಮ್ಗೆ ಇವತ್ತು ಆಸೆ ಆಗುತ್ತಲ್ವಾ ನಮ್ದು ಯಾವ್ದಾದ್ರು ಮೆಮೊರಿ ಇರ್ತಂತ. ಬಟ್ ನಮ್ಮ ಪೇರೆಂಟ್ಸ್ ಎಲ್ಲ ಅವ್ರದ್ದೇ ಪಾಪ ಕಷ್ಟ ಅವಾಗ. ಆ್ಯಂಡ್ ಇದೆಲ್ಲ ಹಾಗೆ ಎತ್ತಿಟ್ಟಿರ್ತೀವಿ. ಆ್ಯಂಡ್ ನೋಡೋಣ, ನನ್ನ ಮಗಗೆ ತೋರಿಸ್ತೀನಿ. ಅವ್ನು ಖುಷಿ ಪಡ್ತಾನೆ. ಅವ್ನ ಇಷ್ಟ, ಅವನೇನಾರು ಮಾಡ್ಕೋಬೋದು, ಅವ್ರ ಮಕ್ಳಿಗಾರು ಕೊಡ್ಬೋದು, ಅವ್ನಾಗ ಯಾರು ಇಟ್ಕೋಬೋದು ಗೊತ್ತಿಲ್ಲ. ಸೊ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಬಿಟ್ಟು ಹಾಯ್ ಹೇಳು. ಇಲ್ಲಿ ನೋಡು, ಅಲ್ಲಿ ಕ್ಯಾಮ್ರಾ. ಹಾಯ್ ಹೇಳು. ಅಲ್ಲಿ ನೋಡು ಕ್ಯಾಮ್ರಾ ನೋಡು. ಹಾಯ್, ಹೇಗಿದ್ದೀರಾನು? ನಾನು ಸುಮೋಕ್. ಅಲ್ಲಿ ನೋಡು, ಹಾಯ್ ಹೇಳು. ಹಾಯ್. ಪಪ್ಪಂಗೆ ಹೇಳ್ತೀನಿ ರೀ, ಸ್ವಲ್ಪ ಟಿವಿ ಆಫ್ ಮಾಡ್ಬಿಡಿ. ಅವ್ನ ಗೈಸ್ ಅವ್ನು ಟಿವಿ ನೋಡ್ತಿದ್ದಾನೆ ಒಂದು. ಸೊ ಹಾಗಾಗಿ ಅಲ್ಲಿದೆ ಕಾನ್ಸಂಟ್ರೇಷನ್. ಸೊ ಈಗ ಹೇಳು ಹಾಯ್. ಅಲ್ಲಿ ಹಾಯ್. ಅಯ್ಯೋ ಬಿತ್ತು. ಹೇರ್ ಸ್ಟೈಲ್ ಹೇಗಿದೆ ತೋರ್ಸ್ಬಿಡು ಮನೆ. ಹೇರ್ ಸ್ಟೈಲ್ ಎಲ್ಲಿ ನಿನ್ನ ಹೇರ್ ಸ್ಟೈಲ್ ಸೂಪರಾ? ಸೊ ಓಕೆ ಗೈಸ್, ಹೋಪ್ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಗೈಸ್. ಬಾಯ್ ಬಾಯ್ ಮಾಡಿ ಬನ್ನಿ.